ಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಉಪದೇಶಾಮೃತ. ಪಂಚಾಶವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯ ನವಮಿ ಪಂಚಾಚಾರ್ಯನ್ ಜಗದ್ಗುರುನ್ ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜ ಇವತ್ತು ವಿಶೇಷವಾಗಿ ಶ್ರೀಮದ್ ಕಾಶಿ ಜ್ಞಾನಶಿವಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಿ. ಜಗದ್ಗುರು ಮಹಾಸನ್ನಿಧಿಯವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಮ್ಮುಖವನ್ನು ನೇತೃತ್ವವನ್ನು ಅಲಂಕರಿಸಿರುವ ಕೆರೂರು ಚರಂತಿ ಮಠದ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯರಲ್ಲಿ, ಗುಳದಿಗುಡ್ಡ ಅಮರೇಶ್ವರ ಮಠದ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಬಹುಶಃ ಬಹಳಷ್ಟು ಸಂತೋಷ ಆಗುವುದೇನು ಅಂತಂದರೆ ಕಾಶಿ ಜಗದ್ಗುರು ಮಹಾಸನ್ನಿಧಾನ ಗೋವಾ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ಉಳಿಸಬೇಕು, ಬೆಳೆಸಬೇಕು. ಆ ದೃಷ್ಟಿಕೋನದಿಂದ ನೀವು ಹೋಗಿ ಅವರಿಗೆಲ್ಲ ತಿಳುವಳಿಕೆ ಹೇಳಿ ಅಂತ ಹೇಳಿ ಆಜ್ಞೆ ಮಾಡಿ ಕಳಿಸಿದ್ರು. ಆದರೆ 40 ಜನ ಕೂಡಿರುವ ಅಂದು ವೀರಶೈವ ಲಿಂಗಾಯತ ಸಮಾಜ ಇಡೀ ಗೋವಾ ರಾಜ್ಯದಲ್ಲಿ ಇವತ್ತು ಸಹಸ್ರಾರು ಜನ ಈ ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜದ ಬೆನ್ನೆಲುವಾಗಿ ನಿಂತಿರುವುದು ಬಹಳಷ್ಟು ಸಂತೋಷವನ್ನು ತಂದಿದೆ ಅನ್ನೋದನ್ನು ತುಂಬ ಸಂತೋಷದಿಂದ ಹೇಳಬೇಕಾಗ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷನಿಯಾದ ಜಯಶ್ರೀ ಹೊಸಮಣಿ ಅವರೇ, ಜೊತೆಗೆ ಈ ಕಾರ್ಯಕ್ರಮದೊಳಗೆ ಭಾಳಷ್ಟು ತನುಮನಧನದಿಂದ ಸೇವೆ ಸಲ್ಲಿಸಿ ಈ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಶಿರೂರ್ ರೆಡ್ಡಿ ಅವರೇ, ಕುಮಾರಸ್ವಾಮಿ ಹಿರೇಮಠ ಅವರೇ, ಅನಿಲ್ ಸನದಿ ಅವರೇ, ನಾಗೇಶ್ವರರಾವ್ ಅವರೇ, ಗುರುಶಾಂತಪ್ಪ ಹಾವೇರಿ ಅವರನ್ನೇ ಒಳಗೊಂಡು ಇವೇನು ಪತ್ರಿಕೆಯಲ್ಲದಲ್ಲ ಎಷ್ಟೇ ಹೆಸರು ಹೇಳಿದ್ದೀನಿ, ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಒಂದು ನಿಮಿಷ ಯಪ್ಪ ಒಂದು ನಿಮಿಷ ಕುಂಡ್ರಿಸಿ ಒಂದು ನಿಮಿಷ ಮುಗಿಸೇ ಬಿಡ್ತೀನಿ ನಾನು. ನೀವು ಬಹುಶಃ ನನಗೆ ಏನು ಅಂತಂದರೆ, ಗೋವಾ ರಾಜ್ಯದಲ್ಲಿ ಎಲ್ಲ ಕಾರ್ಯಕ್ರಮವೂ ಕೂಡ ಬಹಳಷ್ಟು ಖರ್ಚು ಮಾಡ್ತೀರಿ. ಬಹುಶಃ ನಮಗನಿಸಿದ ಮೆಟ್ಟಿಗೆ ಇಷ್ಟು ಖರ್ಚು ಮಾಡುವಂಥ ಕಾರ್ಯಕ್ರಮಗಳು ಕರ್ನಾಟಕದಲ್ಲಂತೂ ಇಲ್ಲವೇ ಇಲ್ಲ ಅನಿಸುತ್ತೆ. ಅಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತೀರಿ. ಒಮ್ಮೆ ಜೋರು ಚಪ್ಪಾಳೆ ತಟ್ರಿ ನೀವು. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದರೆ, ನೀವೇನು ಶ್ರಮ ಪಟ್ಟಿರ್ತೀರಲ್ಲ ಅದು ಸಾರ್ಥಕ ಆಗಬೇಕು. ನೀವೇನು ಶ್ರಮ ಪಟ್ಟಿರ್ತೀರಲ್ಲ ಅದು ಸಾರ್ಥಕ ಆಗಬೇಕು. ಆಗ ಮಾತ್ರ ಪ್ರಯೋಜನ ಆಗ್ತದೆ. ಬಹುಶಃ ನೀವು ಅಡುಗೆ ಮಾಡಿರ್ತೀರಲ್ಲ, ಆ ಅಡುಗೆ ಯಾವಾಗ ಪೂರಕ ಮತ್ತು ಫಲಪ್ರದ ಆಗ್ತದೆ ಅಂತಂದರೆ, ನೀವು ಹಸದವರು ಆ ಅಡುಗೆಯನ್ನು, ಆ ಅನ್ನವನ್ನು ನೀವು ಪ್ರಸಾದವಾಗಿ ತಗೊಂಡ್ರಿ ಅಂತಂದರೆ ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ. ಅದಕ್ಕೆ ನನ್ನ ಉದ್ದೇಶ ಏನು ಅಂತಂದರೆ, ನೀವೆಲ್ಲ ಏನು ಕಷ್ಟಪಟ್ಟಿರ್ತೀರಲ್ಲ ಆ ಕಷ್ಟಪಟ್ಟ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿತ್ತು ಅಂತಂದರೆ ಪ್ರಮುಖವಾಗಿ ನಾವು ಏನು ಮಾಡಬೇಕಾಗಿದ್ದಲ್ಲ ಅದನ್ನು ಮಾಡಿದರೆ ಒಳಿತು ಅನ್ನೋದು ನಮ್ಮ ಅಭಿಪ್ರಾಯ. ಬಹುಶಃ ನೀವು ಭಾಳಷ್ಟು ಇವತ್ತು ನೀವು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ನಿಜಕ್ಕೂ ಕೂಡ ನನಗಂತೂ ಹಂಡೆ ಹಾಲು ಕೊಡೋದಷ್ಟು ಸಂತೋಷ ಆಗ್ಯದ. ಆದರೆ ಮುಂಬರುವ ದಿನಗಳೊಳಗೆ ಏನು ಕೆಲಸ ಮಾಡಿ ಅಂತಂದ್ರೆ, ಯಾವುದೇ ಕಾರ್ಯಕ್ರಮ ಮಾಡ್ರಿ, ನಮ್ಮನ್ನ ಕರೆದು ಹಿಂದಿನ ದಿವಸ ಹೇಳ್ರಿ, ಅಜ್ಜಾರ ಏನು ಮಾಡೋನು ಅಂತ ಹೇಳ್ರಿ, ನಿಂತ್ಕೊಂಡು ನಾ ಮಾಡಕ್ಕೆ ತಯಾರದೀನಿ. ಆದರೆ ಮುಂದಿನ ಸರಿ ನಾವು ಯಾವುದನ್ನು ಗಡಬಡಿಸೋದು ಬೇಡ. ಯಾಕಂತಂದ್ರೆ ಇಂಥ ಕಾರ್ಯಕ್ರಮ ನಮ್ಮ ಕಾಶಿ ಜಗದ್ಗುರು ಮಹಾಸನ್ನಿಧಾನ ಇಷ್ಟು ಸಂತೋಷ ಪಟ್ಟದಲ್ಲ. ಬಹುಶಃ ಒಂದೊಂದು ಕಾರ್ಯಕ್ರಮ
ಕಾರ್ಯಕ್ರಮವು ಕೂಡ ನೀವು ಮಾಡಿರುವ ಪರಿಶ್ರಮ ನಿಜಕ್ಕೂ ಕೂಡ ಅಭಿನಂದನೆಗೆ ಯೋಗ್ಯವಾಗಿರುವಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜಗದ್ಗುರು ಮಹಾಸನ್ನಿಧಾನ ಬಹಳ ಅದು ತಾಯಿಯ ಹೃದಯ. ಬಹುಶಃ ಅಷ್ಟು ಶಾಂತವಾಗಿರುವ ಜಗದ್ಗುರುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರಂದರು ಅವ್ರೆಲ್ಲ ಕಾರ್ಯಕ್ರಮ ಸಮಾಧಾನ ಆಗಲಿ ಅನ್ಕೊಂಡು ಅವ್ರ ಜಗದ್ಗುರುಗಳ ಆಶೀರ್ವಚನ ಈಗ ನೀವು ಇಷ್ಟಾದ್ರೂ ಕೂಡ ತಾಳ್ಮೆಯಿಂದ ಕೂತ್ಕೊಂಡಿದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಕಾರ್ಯಕ್ರಮ ಮಾಡಿದಿರಿ. ಇನ್ನು ನಿಮಗೆ ಇನ್ನೊಂದು ಮಾತು ಕಿವಿ ಮಾತು ಹೇಳಿಬಿಡ್ತೀನಿ. ಬಹಳಷ್ಟು ದಿನಗಳಾಗಿಲ್ಲ ಇಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಯ್ತಲ್ಲ, ನೋಡಿದಿರ ಇಲ್ಲೋ? ಬಹುಶಃ ಭಾಳ ದಿನ ಅಲ್ಲ, ಸುಮಾರು ನನಗೆ ಗೊತ್ತದ, ನಾ ಸ್ವಾಮಿಗಳು ಹತ್ತಿರದಿಂದ ಅಲ್ಲೆಲ್ಲ ಅವ್ರ ಬಗ್ಗೆ ಮಾಹಿತಿ ತಗೊಂಡಿದ್ದೀವಿ. ಅವರು ಸುಮಾರು 2-3 ವರ್ಷದ ಅವಧಿಯೊಳಗೆ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದರು. ಅದಕ್ಕೆ ನಾನೇನು ಹೇಳಕತ್ತೀನಿ, ಬಹುಶಃ ಜಯಶ್ರೀ ಹೊಸಮನಿ ಅವರು ಪಾದರಸ ಇದ್ದಂಗೆ ಓಡಾಡೋದು ಬಹುಶಃ ನನಗನಿಸಿದ ಮೆಟ್ಟಿಗೆ. ಅದಕ್ಕೆ ಏನು ಗಾದ್ಲಿ ಬೇಡ ಅಂತ ಹೇಳಿ ನಮ್ಮ ಶಂಕರ್ ಹೊಸಮನಿ ಅವರು ಏನು ಮಾಡ್ತೀವಿ ಮಾಡುವ ಅಂತೇಳಿ ತಣ್ಣಗೆ ಕುಂತು ಬಿಟ್ಟಿರ್ತಾರೆ. ಅವರು ಗದ್ದಕ್ಕೆ ಹೋಗಂಗಿಲ್ಲ. ಆದರೆ ಈ ಪಾದರಸದಲ್ಲಿ ಇರ್ತಕ್ಕಂಥದ್ದು ಏನದ ಅಂತಂದ್ರೆ, ಪಾದರಸ ಓಡಾಡಿದ್ರೆ ಶಕ್ತಿ ಸಿಗಂಗಿಲ್ಲ. ಆ ಪಾದರಸ ಗಟ್ಟಿ ಆಯಿತು ಅಂತಂದ್ರೆ ಅದಕ್ಕೊಂದು ಶಕ್ತಿ ಬರ್ತದೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದ್ರೆ, ನನಗಂತೂ ಆಸೆ ಅದ, ನಾನು ಜಗದ್ಗುರುಗಳು ಏನು ಆಜ್ಞೆ ಮಾಡ್ತಾವ ಅಂದ್ರೆ ಶಿರಸಾ ವಹಿಸಿ ನಾವು ಮಾಡ್ಲಿಕ್ಕೆ ತಯಾರದೀವಿ. ಆದ್ರೆ ಇನ್ನು ಮುಂದೆ ನಿಮ್ಗೆ ಹೇಳ್ತೀನಿ, ಅಷ್ಟು ನಿಮ್ಗೆ ಅಷ್ಟ ಅಲ್ಲ, ಈ ಕನ್ನಡ ಸಂಘದವರಿಗೂ ನಿಮಗೂ ಒಂದೇನಂತಂದ್ರೆ, ಹಿಂದೆ ಗುರು ಮುಂದೆ ಗುರಿ ಇತ್ತಂದ್ರೆ ಕಾರ್ಯಕ್ರಮ ಯಶಸ್ವಿ ಆಕಾವು. ಬಹುಶಃ ನಾ ಹೇಳ್ತೀನಿ, ನಾ ಮತ್ತೆ ತೆರೆ ಮರೆಯಲ್ಲೇ ನಿಂತ್ಕೊಳಕತ್ತೀನಿ. ಅದು ಹೆಂಗಾಗೈತೆ ಅಂದ್ರೆ ನನ್ನ ಪರಿಸ್ಥಿತಿ ಇದೇನು 18-20 ವರ್ಷದಿಂದ ಬಂದ್ರೂ ಅದೇನೋ ಒಂದೊಂದು ಕಡೆ ಯಾಕೆ ನನಗಂತಂದ್ರೆ ಅಚ್ಚುಕಟ್ಟಾಗಲಿ ಬಹುಶಃ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಆಗಬೇಕು. ಜಯಶ್ರೀ ಹೊಸಮನಿ, ಇವತ್ತು ನಾನು ಮನಸ್ಪೂರ್ವಕ ಜಗದ್ಗುರುಗಳು ನಾವು ನಿಮ್ಮ ಬಗ್ಗೆ, ನಿಮ್ಮ ಗದ್ದಲದ ಬಗ್ಗೆ ದಿನಾಲು ಪೋಣು ಅವ್ರಿಗೆ ನೇರವಾಗಿ ಅವ್ರು ಕೂಡ ಜಗಾಡ್ತೀನಿ ನಾನು. ಆದರೆ ಇವತ್ತು ಅವ್ರಿಗೂ ಖುಷಿ ಆಗ್ಯದ. ಇನ್ನು ಹೆಂಗೆ ಮಾಡಬೇಕು ಅಂತಂದ್ರೆ, ಈ ಸನ್ಮಾನ ಇದ ಒಂದು ವೇದಿಕೆ ಮಾಡೋಣ, ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಒಂದು ವೇದಿಕೆ ಮಾಡೋಣ, ಬೆಳಗಿಂದ ಸಂಜೆ ಮಠ ಇಡೋನು. ಆದರೆ ಗದ್ದಲ ಮಾಡ್ಕೊಳ್ಳೋದು ಬೇಡ. ನನ್ನ ಆಸೆ ಐತಿ, ಹೇಗೆ ಲಕ್ಷ ಗೀತ ಕಂಠ ಏನು ಗಾಯನ ಉಡುಪಿಯಲ್ಲಿ ನಡೀತೋ ಅದನ್ನು ಗೋವಾದಾಗ ಮಾಡೋನು, ಅದರ ಹಿಂದೆ ನಾವು ನಿಲ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಸಿದ್ಧಾಂತ ಶಿಖಾಮಣಿ ಅದು ಲಕ್ಷ ಕಂಠ ಒಂದು ಗಾಯನ ಅನ್ನುವ ಆ ನಿಟ್ಟಿನೊಳಗೆ ಆ ಕಾರ್ಯಕ್ರಮವನ್ನು ನಾವೆಲ್ಲ ನಿಂತ್ಕೊಂಡು ಮಾಡೋಣ ಸಮಾಧಾನವಾಗಿ. ನನಗಂತೂ ಭಾಳ ನಮಗೆ ಕರೆ ಅಂದರೆ ಕೆಲಸನ, ನನ್ನ ಈ ನಾಳೆ ಮತ್ತೆ ಬೇರೆ ಬೇರೆ ಇರ್ತಾವೆ ಜಗದ್ಗುರುಗಳು ಆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದಿರ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಶಾಂತವಾಗಿ ಕೂತ್ಕೋಬೇಕು. ಒಂದೇನಂತಂದ್ರೆ, ಜಗದ್ಗುರುಗಳ ಆಶೀರ್ವಚನ ಆಗೋ ಮಠ ನಮ್ಮ ಮ್ಯಾಲೆ ನಿಮ್ಗೆ ಏನಾರ ಒಂದಿಟ್ಟ ನಾ ಹೇಳಿದ್ ಕೇಳ್ತಿರಲ್ಲಪ್ಪ, ಕೇಳ್ತಿರೋ ಇಲ್ಲೋ? ಎಸ್ ಆರ್ ಅನ್ರಿ, ನೋ ಆರ್ ಅನ್ರಿ? ಕೇಳ್ತಿರಲ್ಲ? ಜಯಮ್ ನೀವು ಕೇಳ್ತಿರಲ್ಲ? ಕೂತ್ಕೊಡ್ರಿ, ಕೂತ್ಕೋರಿ. ಯಾರು ಹೇಳ್ಕೊಡ್ದು, ಯಾರು ಮಾತಾಡ್ಕೊಡ್ದು. ಇದು ಜಗದ್ಗುರುಗಳ ಆಶೀರ್ವಚನ ಆದ ತಕ್ಷಣ ನಿಮ್ಗೆ ಗೊತ್ತಿರಲಿ, ಜಗದ್ಗುರುಗಳ ಆಶೀರ್ವಚನ ಆದ ತಕ್ಷಣ ಜಗದ್ಗುರುಗಳು ಹೇಳಿದ್ರು ಎಲ್ಲರಿಗೂ ಜಯಮ್ ಯಾರ್ಯಾರಿಗೆ ನಿಮ್ದು ಆಶೀರ್ವಾದ ಮಾಡಿಸ್ಬೇಕಾಗಿತ್ತು, ಅದ ಮಾಡದೆ ಜಗದ್ಗುರುಗಳು ಹೋಗಂಗಿಲ್ಲ. ಚಪ್ಪಾಳೆ ತಟ್ರು. ಅದಕ್ಕಿನ್ನ ಮೇಲೆ ನಮಗೊಂದೇನಂತಂದ್ರೆ, ಈಗೇನು ಹಸದಾಗ ಹೋಗಿ ತೊಗೊಂಬಂದ್ರಿಲ್ಲ, ಆಗೈತಿಲ್ಲ? ಆಗೈತಲ್ಲ ಮಗನ, ಅದನ್ನು ಮಾಡಿಸಿದಿ. ಅದು ಹೊಟ್ಟೆಗೆ ಈಗ ಇವ್ರದ್ದು ಜಗದ್ಗುರುಗಳದು ನೆತ್ತಿಗೆ ಬುತ್ತಿ ತಗೋಬೇಕಂತನ ಇಷ್ಟು ಕಷ್ಟಪಡೋದು. ಹೌದಲ್ಲವಾ ಜಯಮ್ಮ? ಅಂದಮೇಲೆ ನೆತ್ತಿಗೆ ಬುತ್ತಿ ಬೇಕಲ್ಲ, ಬೇಕೋ ಬೇಡೋ? ಕೈ ಮೇಲೆ ಮಾಡ್ರಿ ಎಲ್ಲರೂ, ಕೈ ಎರಡು ಕೈ ಒಂದೊಂದು ಕೈ ಅದಾವ ನಿಮ್ಮ, ಜೋರು ಚಪ್ಪಾಳೆ ತಟ್ರಿ. ಯಾಕಂತಂದ್ರೆ ಕಾಶಿ ಜಗದ್ಗುರು ಮಹಾಸನ್ನಿಧಾನ. ನಿಜ ಹೇಳಬೇಕು ಅಂತಂದ್ರೆ ನಿಮಗೆ ಇನ್ನೊಂದು, ನಾನು ಅವ್ರು ಕೂಡ ವಾದ ಮಾಡ್ತಾನೆ, ನಿನ್ನಿಂದನೂ ಒಂದೊಂದು ಚರ್ಚೆ. ಪಂಚಪೀಠಗಳಂದ್ರೆ ಬಹಳ ಅದ್ಭುತ. ಈ ಸೂತ್ರಗಳ ಬಗ್ಗೆ ಹೇಳಿದರು ಜಗದ್ಗುರುಗಳು. ಈಗ ಟೈಮ್ ಇಲ್ಲ ಜಗದ್ಗುರು, ನಿನ್ನೆನ ಮತ್ತೆ 4-5 ವಚನ ಬರೆದೆ ನಾನು. ಪಂಚಪೀಠಾಧೀಶ್ವರ ಪಂಚಾಚಾರ್ಯರು ಮೊದಲು ಆದ್ಯ ಸೂತ್ರಕರ್ತೃಗಳು ಅನ್ನೋ ಮಾತನ್ನು ಹೇಳಿದರು. ಅದಕ್ಕಾಗಿ ಅಂಥ ವಿಚಾರಗಳನ್ನ ಕೇಳೋಣ. ಸಾಕಿನ ಗದ್ದಲ ಸಾಕ್ಯವ್ವ,
ಇನ್ನು ಮೇಲೆ ಸಮಾಧಾನ ಆಗಿ ಏನು ಬೇಡ ನಮಗೆ ತತ್ವ ಬೇಕು. ಅರ್ಥ ಆಯ್ತಲ್ಲ? ತತ್ವ ಬಿಡ್ತೆ ಅಂದ್ರೆ ಏನೂ ಬೇಡ. ಬಹುಶಃ ನಿಮಗೆ ಗೊತ್ತಿರ್ಬೋದು, ನಾನು ನಿಮ್ಮ ಗೋವಾದೊಳಗೆ ಹೆಂಗೆ ಏನೇನು ಅನ್ನೋದು ಎಲ್ಲವೂ ನಿಮ್ಗೆ ಗೊತ್ತಿರ್ತದೆ. ನಾನು ಇನ್ನು ಆರಾಮಿರಾಕ್ ಬಿಡ್ರಿ, ನನ್ನ ಆರಾಮಿರಾಕ್ ಬಿಡ್ಬೇಕಂದ್ರೆ ನೀವು ಗದ್ದಲ ಮಾಡಬೇಡ್ರಿ. ನೀವು ಏನು ಹೇಳ್ತಿರೋ ಅದನ್ನ ಕೇಳ್ತೀವಿ. ಆ ನಿಟ್ಟಿನೊಳಗೆ ಮುಂದಿನ ವರ್ಷ ಹಿಂದಿನ ಸರಣ ಬರ್ತೀವಿ, ಏನೇನು ಮಾಡ್ತೀರಿ ನೋಡ್ತೀವಿ, ಅಚ್ಚುಕಟ್ಟಾಗಿ ಮಾಡೋನು. ನೀವು ಮಾಡುವ ಕಾರ್ಯಕ್ಕೆ ನಮ್ಮದೊಂದು ಸಲಾಮನೆ, ಅದ್ರಾಗ ಎರಡು ಮಾತಿಲ್ಲ. ಭಾಳ ಚಲೋ ಕೆಲಸ ಮಾಡಿದಿರಿ, ಒಳ್ಳೇದಾಗಲಿ. ಇನ್ಮೇಲೆ ಶ್ರೀಮದ್ ಅಜ್ಜರ್ ಮುಗಿಸಿನ್ರಿ. ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಶುಭಾಶೀರ್ವಚನ ಸಂದೇಶವನ್ನು ಕೇಳೋಣ. ತಾವೆಲ್ಲರೂ ಶಾಂತವಾಗಿ ಕೂತ್ಕೋಬೇಕು. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ